ಜಂಗಮರು ಯಾವ ಜಾತಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಈ ವಿಷಯದಲ್ಲಿ ಜಾಗೃತರಾಗಿ ನಮ್ಮ ಜಾತಿ ಪಟ್ಟಿಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಜಾತಿ ಪಟ್ಟಿಯಲ್ಲಿ ನಮೂದಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅಧ್ಯಯನ ಆಗಲೇಬೇಕಿದು, ಮರು ಅಧ್ಯಯನ ಆಗಬೇಕು. ಈಗಾಗಲೇ ಇರತಕ್ಕಂಥ ಅಧ್ಯಯನವನ್ನು ಯಾವಾಗ ಅವರು ಉದಾಸೀನ ಮಾಡಿದರೋ ಈಗ ಮರು ಅಧ್ಯಯನವೂ ಆಗಬೇಕು, ಇಲ್ಲವೇ ಮೊದಲಿನ ಅಧ್ಯಯನಕ್ಕೆ ಪಟ್ಟಿಡಿಬೇಕು. ಇಂಥ ಕೆಲಸ ಆಗಬೇಕು. ಹೀಗೆ ಹೇಳುವುದರಿಂದ ಏನು ಪ್ರಯೋಜನ ಇಲ್ಲ, ನೀವು ಮಾಡಿ ತೋರಿಸಿದಾಗ ನಾನು ಮುಂದಿನ ವಿಷಯವನ್ನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ, ನೀವು ಜಾಗೃತರಾಗಲಿಲ್ಲ ಅಂತಂದರೆ ಯಾವ ಪ್ರವಚನವೂ ಇಲ್ಲ, ಯಾವುದೂ ಇಲ್ಲ. ನಮ್ಮ ಪಾಡಿಗೆ ನಾವು, ನಿಮ್ಮ ಪಾಡಿಗೆ ನೀವು ಅಷ್ಟೇ ಅಂತ ಹೇಳ್ತಾ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಇದು ಕೇವಲ ಸಮಾಜದ ಅನುಕೂಲಕ್ಕಾಗಿ ವಿನಃ ನಮ್ಮ ಸ್ವಾರ್ಥಕ್ಕಲ್ಲ. ನಮಗೆ ತಿಳಿದಂಥ ವಿಷಯಗಳನ್ನು ನಾನು ಜನಗಳ ಮುಂದಿಟ್ಟಿದ್ದೇನೆ. ಇದರಲ್ಲಿ ವಾಸ್ತವ ಇದ್ದರೆ ನೀವು ಒಪ್ಪಿ, ವಾಸ್ತವ ಇಲ್ಲ ಅಂತಂದರೆ ಬಿಡಿ, ನಮಗೂ ಇದಕ್ಕೂ ಏನೂ ಸಂಬಂಧವಿಲ್ಲ, ಮೊದಲು ಹೆಂಗಿದ್ರೆ ಹಂಗಿರ್ರಿ ಅಂತ ಹೇಳ್ತಾ, ನಿಮ್ಮಿಂದ ಪ್ರತಿಕ್ರಿಯೆಗಳು ಬಂದಾಗ ಮಾತ್ರ ನಾನು ನಿಮ್ಮನ್ನು ಮತ್ತಷ್ಟು ವಿಷಯಗಳನ್ನು ತಿಳಿಸಲಿಕ್ಕೆ, ಜ್ಞಾನಾರ್ಜನೆಯನ್ನು ಮಾಡಿಸಲಿಕ್ಕೆ ಉತ್ಸುಕನಾಗ್ತೇನೆ ವಿನಃ ಅನ್ಯಥಾ ನಾವು ಯಾವುದೇ ಒಂದು ನಿಮಗೆ ಸುಮ್ಮನೆ ವೇಸ್ಟಾಗಿ, ನಷ್ಟವಾಗಿ ನಮ್ಮ ಕಾಲವನ್ನು ನಷ್ಟ ಮಾಡಿಕೊಳ್ಳಿಕ್ಕೆ ನಾವು ತಯಾರಿಲ್ಲ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ನಮಸ್ಕಾರ.